ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಎಸ್ ಟಿನಲ್ಲಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಯಾವೆಲ್ಲ ಥರ ಪ್ರಾಬ್ಲಮ್ಸ್ ಬರುತ್ತೆ ಆ ಒಂದು ಪ್ರಾಬ್ಲಮ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ಈಸ್ ವಾಟ್ ಪ್ರಾಬ್ಲಮ್ಸ್ ಆನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಯಾವ ಥರ ಕ್ವಶನ್ಸನ್ನು ಕೇಳ್ಬೋದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ. ಸೊ ಅದು ಕಾಂಪೋಸಿಟ್ ಅಥವಾ ಮಿಕ್ಸ್ಡ್ ಸಪ್ಲೈನಲ್ಲಿ, ಕಾಂಪೋಸಿಟ್ ಸಪ್ಲೈ ಆರ್ ಮಿಕ್ಸ್ಡ್ ಸಪ್ಲೈ ಮೇಲೆ ಮಾಡ್ತಕ್ಕಂಥದ್ದು. ಕಾಂಪೋಸಿಟ್ ಅಥವಾ ಮಿಕ್ಸ್ಡ್ ಸಪ್ಲೈ ಮೇಲೆ ಏನಾದರೂ ಕ್ವಶನ್ಸ್ ಬಂದರೆ ಯಾವ ಥರ ಇರುತ್ತೆ, ಅದು ಕಾಂಪೋಸಿಟ್ ಸಪ್ಲೈನ ಅಥವಾ ಮಿಕ್ಸ್ಡ್ ಸಪ್ಲೈನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಏನು ಎತ್ತ ಅಂದ್ಬಿಟ್ಟು ಆ ಥರದ ಒಂದು ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೇಳ್ತೀನಿ. ಈ ಒಂದು ಕ್ವಶನ್ಸ್ ನಿಮ್ಮ ಒಂದು ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಬನ್ನಿ ಹೇಗಿದೆ, ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮಿಸ್ಟರ್ ಕುಮಾರ್ ಡೀಲರ್ ಇನ್ ಡೆಲ್ಲಿ. ಮಿಸ್ಟರ್ ಕುಮಾರ್ ಅನ್ನೋರು ಒಬ್ರು ಡೀಲರು, ಡೆಲ್ಲಿಲಿ ಇರ್ತಕ್ಕಂಥ ಡೀಲರು ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಬೆಂಗಳೂರು. ಸೊ ಯಾವುದೋ ಒಬ್ಬ ಸಪ್ಲೈಯರ್ ಜೊತೆ ಕಾಂಟ್ರಾಕ್ಟ್ ಎಂಟರ್ ಆಗಿನೇ ಬೆಂಗಳೂರಲ್ಲಿ ಅಪ್ಲೈ ಆಗೋದು. ಇದು ಈಗ ಗೊತ್ತಿರಬೇಕು ನಿಮಗೆ. ಕುಮಾರ್ ಈಸ್ ಎ ಡೀಲರ್. Kumar is a dealer, is a registered dealer in Delhi and he is entered into a contract with supplier in Bangalore. ಡೀಲರ್ ಡೆಲ್ಲಿಲಿ ಇರ್ತಕ್ಕಂಥ ಡೀಲರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಸಪ್ಲೈಯರ್ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದಾನೆ. ಅಂದ್ರೆ ಆ ಟ್ರಾನ್ಸಾಕ್ಷನ್ ನಿಮಗೆ ಗೊತ್ತಾಗಬೇಕು. ಅದು ಡೆಲ್ಲಿ ಯೂನಿಯನ್ ಟೆರಿಟರಿ, ಬೆಂಗಳೂರು ಸ್ಟೇಟ್, ಸೊ ಬಿಲಾಂಗ್ಸ್ ಟು ಕರ್ನಾಟಕ ಸ್ಟೇಟು. ಸೊ ಹಾಗಾಗಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಆಯಿತು. ಟು ಡೆಲಿವರ್ ಮಿಷಿನರಿ ಅಲಾಂಗ್ ವಿತ್ ಎಸೆನ್ಷಿಯಲ್ ಆಕ್ಸೆಸರೀಸ್. ನೋಡಿ ಏನಕ್ಕೆ ಎಂಟರ್ ಆಗಿದ್ದಾನೆ ಅಂದರೆ ಮಿಷಿನರಿಯನ್ನ ಡೆಲಿವರ್ ಮಾಡಲಿಕ್ಕೆ. ಸೊ ಆ ಮಿಷಿನರಿಯನ್ನ ಡೆಲಿವರ್ ಮಾಡೋದ್ರ ಜೊತೆಗೆ ಅಲಾಂಗ್ ವಿತ್ ಎಸೆನ್ಷಿಯಲ್ ಆಕ್ಸೆಸರೀಸ್ ಅಂತ ಹೇಳಿದ್ದಾರೆ. ಮಿಷಿನರಿ ಜೊತೆಗೆ ಆ ಮಿಷಿನರಿ ವರ್ಕ್ ಮಾಡಲಿಕ್ಕೆ ಬೇಕಾದಂತಹ ಎಸೆನ್ಷಿಯಲ್ ಆಕ್ಸೆಸರೀಸ್ ಅನ್ನ ಸಪ್ಲೈ ಮಾಡ್ತಾರೆ. ನೋಡಿ, ಎಸೆನ್ಷಿಯಲ್ ಅಂತ ವರ್ಡ್ ಹೇಳಿದಾನೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ. ಎಸೆನ್ಷಿಯಲ್ಸ್ ಅಂತ ಕೊಟ್ಬಿಟ್ಟಿದ್ದಾನೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಮೇಲೆ ಕೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಾಂದ್ರೆ ಆ ಎಸೆನ್ಷಿಯಲ್ ಆಕ್ಸೆಸರಿ ಕೊಡ್ಲಿಲ್ಲ ಅಂದ್ರೆ ಆ ಮಿಷಿನರಿ ವರ್ಕ್ ಮಾಡೋದೇ ಇಲ್ಲ. ಹಾಗಾಗಿ ಮಿಷಿನರಿನ ಕಳಿಸ್ತಾ ಇದ್ದಾರೆ, ಅಲಾಂಗ್ ವಿತ್ ಎಸೆನ್ಷಿಯಲ್ ಆಕ್ಸೆಸರಿ ಜೊತೆ ಕಳಿಸ್ತಾ ಇದ್ದಾರೆ ಅಂದ್ರೆ ಅದು ಕಾಂಪೋಸಿಟ್ ಸಪ್ಲೈ ಆಗುತ್ತೆ. ಸೊ ಈ ಒಂದು ಕ್ವಶನ್ ಇರೋದು ಕಾಂಪೋಸಿಟ್ ಸಪ್ಲೈ ಅಂತ. ನಿಮ್ಗೆ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ಗೊತ್ತಾಗಬೇಕು ಇದು ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ. ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್. ಫ್ರಮ್ ದಿ ಇನ್ಫಾರ್ಮೇಶನ್ ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ ಜಿ ಎಸ್ ಟಿ ಪೇಯಬಲ್. ನಾವು ಎಷ್ಟು ಜಿ ಎಸ್ ಟಿಯನ್ನು ಪೇಮೆಂಟ್ ಅನ್ನು ಮಾಡಬೇಕು, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅಮೌಂಟ್ ಆಫ್ ಜಿ ಎಸ್ ಟಿ ಪೇಯಬಲ್ ಆಸ್ ಪರ್ ಅಂಡರ್ ಸೆಕ್ಷನ್ 15 ಆಫ್ ದಿ ಸಿ ಜಿ ಎಸ್ ಟಿ ಆಕ್ಟ್ 2017 ಪ್ರಕಾರ ಮಾಡಿ ಅಂತ ಹೇಳಿದೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ ನೋಡಿ, ಪ್ರೈಸ್ ಆಫ್ ಮಿಷಿನರಿ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ 9 ಲ್ಯಾಕ್. ಸೊ ಮಿಷಿನರಿ ಪ್ರೈಸ್ 9 ಲ್ಯಾಕ್ ರುಪೀಸ್ ಇದೆ, ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗಿ. ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜಸ್ ಸಪರೇಟ್ಲಿ ಇನ್ ಇನ್ವಾಯ್ಸ್. ನೋಡಿ, ಚಾರ್ಜಸ್ ಸಪರೇಟ್ಲಿ ಅಂದ್ರೆ ಆ ಮಿಷಿನರಿ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸಪರೇಟ್ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ. 69,000 ಇದೆ. ಪ್ಯಾಕಿಂಗ್ ಚಾರ್ಜಸ್ ಸಪರೇಟ್ಲಿ ಇನ್ ಇನ್ವಾಯ್ಸ್, ದಟ್ ಈಸ್ ಚಾರ್ಜ್ ಸಪರೇಟ್ಲಿ. ಇದನ್ನು ಪ್ಯಾಕಿಂಗ್ ಚಾರ್ಜಸ್ ಕೂಡ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ 6,000 ರುಪೀಸ್ಗೆ. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಸಪರೇಟ್ಲಿ ಇನ್ ಇನ್ವಾಯ್ಸ್. ಅಗೈನ್ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಅನ್ನ ಸಪರೇಟ್ ಆಗಿ ಚಾರ್ಜ್ ಮಾಡ್ತಾರೆ. ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್ ಇನ್ ದ ಸೆನ್ಸ್ 82,500. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ 9,000 ಇದೆ. ರೇಟ್ ಆಫ್ ಜಿ ಎಸ್ ಟಿ ಮಿಷಿನರಿ 18%, ಅಂದ್ರೆ ಮಿಷಿನರಿದು 18% ಜಿ ಎಸ್ ಟಿ ರೇಟ್ ಇದೆ. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಕ್ಯಾಶ್ ಡಿಸ್ಕೌಂಟ್ 37,500 ವಾಸ್ ಅಲೌಡ್ ಆಸ್ ಪರ್ ದಿ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಸೊ ಕ್ಯಾಶ್ ಡಿಸ್ಕೌಂಟ್ 37,500 ಅಲೋ ಮಾಡಿದ್ದಾರೆ. ಫುಲ್ ಪೇಮೆಂಟ್ ವಾಸ್ ರಿಸೀವ್ ಬಿಫೋರ್ ಡಿಸ್ಪ್ಯಾಚ್ ಆಫ್ ಮಿಷಿನರಿ. ಫುಲ್ ಪೇಮೆಂಟ್ ರಿಸೀವ್ ಮಾಡೋದಕ್ಕೆ 37,500 ಡಿಸ್ಕೌಂಟ್ ಅನ್ನು ಅಲೋ ಮಾಡಿದ್ದಾರೆ. ದಿ ಮಿಷಿನ್ ಈಸ್ ಸಪ್ಲೈಡ್ ಅಲಾಂಗ್ ವಿತ್ ಆಕ್ಸೆಸರೀಸ್, ದಟ್ ಈಸ್ ರುಪೀಸ್ 15,000. ಸೊ ಎಸೆನ್ಷಿಯಲ್ ಇರ್ತಕ್ಕಂಥ ಆಕ್ಸೆಸರೀಸ್ ನ ಸಪ್ಲೈ ಮಾಡ್ತಾ ಇದ್ದಾರೆ, 15,000 ಸಪ್ಲೈ ಮಾಡ್ತಾ ಇದ್ದಾರೆ. ಅಂಡ್ ರೇಟ್ ಆಫ್ ಡ್ಯೂಟಿ ಅಪ್ಲಿಕಬಲ್ ಫಾರ್ ದೀಸ್ ಆಕ್ಸೆಸರೀಸ್ 28%. ಅಂದ್ರೆ ಈ ಒಂದು ಆಕ್ಸೆಸರೀಸ್ಗೆ 28% ಟ್ಯಾಕ್ಸ್ ರೇಟ್ ಅಪ್ಲಿಕಬಲ್ ಅಂತ. ಫೈಂಡ್ ಔಟ್ ಜಿ ಎಸ್ ಟಿ ಪೇಯಬಲ್ ಇಫ್ ದ ಜಿ ಎಸ್ ಟಿ ಆನ್ ಪ್ರಿನ್ಸಿಪಲ್ ಸಪ್ಲೈ ಇಸ್ 18%. ಅಂದ್ರೆ ಪ್ರಿನ್ಸಿಪಲ್ ಸಪ್ಲೈ ಅಂತ ಹೇಳಿದ್ರೆ, ಸೊ ನೀವು ಕಾಂಪೋಸಿಟ್ ಸಪ್ಲೈನಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಇರಬೇಕು, ಅಂದ್ರೆ ಪ್ರೀ ಡಾಮಿನೆಂಟ್ ಎಲಿಮೆಂಟ್ ಇನ್ ದಟ್ ಸಪ್ಲೈ. ಹಾಗಾಗಿ ಈ ಒಂದು ಕ್ವಶನ್ ಅಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಯಾವ್ದಪ್ಪ ಅಂತ ಹೇಳಿದ್ರೆ ಮಿಷಿನರಿ ಇಸ್ ಎ ಪ್ರಿನ್ಸಿಪಲ್ ಸಪ್ಲೈ ಅಂಡ್ ಆಕ್ಸೆಸರಿ ಇಟ್ ಈಸ್ ಎನ್ ಪ್ರಿನ್ಸಿಪಲ್ ಸಪ್ಲೈ ಅಂತ ಬಂದಾಗ ಮಿಷಿನರಿ ಈ ಒಂದು ಕ್ವಶನ್ ಅಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಆಗುತ್ತೆ. ಅದಕ್ಕೆ ಎಷ್ಟು 18% ಇದೆ, ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ಕ್ವಶನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಯಾಕಂದ್ರೆ ನಾವು ಜಿ ಎಸ್ ಟಿ ಪೇಯಬಲ್ ನ ಫೈಂಡ್ ಔಟ್ ಮಾಡಬೇಕು. ಜಿ ಎಸ್ ಟಿ ಪೇಯಬಲ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಜಿ ಎಸ್ ಟಿ ಪೇಯಬಲ್ ಆನ್ ದಿ ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನೀವು ಜಿ ಎಸ್ ಟಿ ನ
ಕೊಡ್ತಕ್ಕಂಥದ್ದು. ಹಾಗೆ ಈ ಕ್ವಶನ್ ಅಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ನಾವು ಜಿ ಎಸ್ ಟಿ ಕೊಡಬೇಕಾಗುತ್ತೆ. ಸೊ ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಕ್ಟಾಗಿ ಗೊತ್ತಿಲ್ಲ ನೋಡಿ, ಎಸೆನ್ಷಿಯಲ್ ಅಂತ ಕೊಟ್ಟಿದ್ರೆ ಅದು ಕಾಂಪೋಸಿಟ್ ಸಪ್ಲೈ, ನ್ಯಾಚುರಲಿ ಬಂಡಲ್ಡ್ ಅಂಡ್ ಕಂಪಲ್ಸರಿ, ನೆಸೆಸರಿ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅಂದ್ರೆ ಇದು ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ. ನಾಟ್ ನ್ಯಾಚುರಲಿ ಬಂಡಲ್ಡ್, ನಾಟ್ ಎಸೆನ್ಷಿಯಲ್, ಆಪ್ಷನಲ್ ಅಂತ ಕೊಟ್ರೆ ಅದು ಮಿಕ್ಸ್ಡ್ ಸಪ್ಲೈ ಅಂತ ಅರ್ಥ. ಬಟ್ ಇಲ್ಲಿ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ, ಅದು ಕಾಂಪೋಸಿಟ್ ಸಪ್ಲೈ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಹಾಗಾಗಿ ನಾವು ಜಿ ಎಸ್ ಟಿ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಏನ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋಣ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಫಸ್ಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಯಾಕೆಂದ್ರೆ ಜಿ ಎಸ್ ಟಿ ಅನ್ನ ಪೇಮೆಂಟ್ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆನೆ ಪೇಮೆಂಟ್ ಮಾಡೋದ್ರಿಂದ ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಎರಡು ಕಾಲಮ್ ಹಾಕೊಳ್ತೀನಿ, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್. ನೋಡಿ, ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಎರಡು ಕಾಲಮ್ ಹಾಕೊಳ್ಳಿ ಸಿಂಪಲ್ ಆಗಿ, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್ ಎರಡು ಕಾಲಮ್ ಇದ್ರೆ ಸಾಕು. ಸೊ ಇಲ್ಲೇನೇನಿದೆ ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಮಿಷಿನರಿಯನ್ನ ಸೇಲ್ ಮಾಡ್ತಾ ಇದ್ದಾರೆ, ಎಷ್ಟಕ್ಕೆ? ಪ್ರೈಸ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ ನೋಡಿ. ಸೊ ಮೇಲೆ ಯಾವುದು ನಮ್ಗೆ ಅಮೌಂಟ್ ಇಲ್ಲ, ಕ್ವಶನ್ಸ್ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಷಿನರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರೈಸ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಪ್ರೈಸ್ ಆಫ್ ಮಿಷಿನರಿ, ಪ್ರೈಸ್ ಆಫ್ ಮಿಷಿನರಿ, ಪ್ರೈಸ್ ಆಫ್ ಮಿಷಿನರಿ, ಪ್ರೈಸ್ ಆಫ್ ಮಿಷಿನರಿ ನೋಡಿ. ಯಾವಾಗಲೂ ಪ್ರೈಸ್ ಆಫ್ ಮಿಷಿನರಿ ಎಕ್ಸ್ಕ್ಲೂಡಿಂಗ್ ಇರಬೇಕು, ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಅವರೇ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಇನ್ಕ್ಲೂಸಿವ್ ಬೇಕಾದ್ರೂ ಕೊಡ್ಬೋದು, ಬಟ್ ಇನ್ಕ್ಲೂಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಎಕ್ಸ್ಕ್ಲೂಡ್ ಮಾಡ್ಕೊಂಡೇ ತಗೋಬೇಕು ಅಂತ ಅರ್ಥ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಎಕ್ಸ್ಕ್ಲೂಸಿವ್ ಆಫ್ ಪ್ರೈಸ್ ಆಫ್ ಜಿ ಎಸ್ ಟಿ ಎಕ್ಸ್ಕ್ಲೂಸಿವ್ ಆಗಿ ಪ್ರೈಸ್ ಆಫ್ ಮಿಷಿನರಿ ಬಂದು 9 lakh rupees ಇದೆ. ಪ್ರೈಸ್ ಆಫ್ ಮಿಷಿನರಿ 9 lakh rupees. ಇದಕ್ಕೇನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ಪ್ರೈಸ್ ಆಫ್ ಮಿಷಿನರಿಗೆ ಆಡ್ 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 ಐಟಮ್ಸ್, ಆಡ್ ಐಟಮ್ಸ್ ನಾಟ್ included in the above price. ಅಂದ್ರೆ ಯಾವೆಲ್ಲ ಐಟಮ್ಸ್ ಮೇಲೆ ಹೇಳಿರ್ತಕ್ಕಂಥ ಮಿಷಿನರಿ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲೋ ಅವೆಲ್ಲ ಐಟಮ್ಸ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ ಮಾಡಬೇಕು. ಆಡ್ ಐಟಮ್ಸ್ ಆರ್ ಟ್ರಾನ್ಸಾಕ್ಷನ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಪ್ರೈಸ್. ಹೇಗ್ ಗೊತ್ತಾಗುತ್ತೆ ಇನ್ಕ್ಲೂಡ್ ಆಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ರೆ, ನೋಡಿ ಒನ್ ಬೈ ಒನ್ ಏನೇನು ಕೊಟ್ಟಿದ್ದಾನೆ. ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜ್ ಸಪರೇಟ್ಲಿ ಇನ್ ಇನ್ವಾಯ್ಸ್. ಇನ್ವಾಯ್ಸ್ ಅಲ್ಲಿ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾನೆ ಅಂದ್ರೆ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಸೆಲ್ಲಿಂಗ್ ಪ್ರೈಸ್ ನ ಆಡ್ ಮಾಡಬೇಕು. ಅಂದ್ರೆ ಯಾವೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅದು ಪರ್ಚೇಸ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನಾವು ಅದನ್ನೆಲ್ಲದೂ ಕೂಡ ಆ ಒಂದು ಪ್ರೈಸ್ ಆಫ್ ಮಿಷಿನರಿಗೆ ಆಡ್ ಮಾಡಬೇಕು. ಇಲ್ಲಿ ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜಸ್ ಸಪರೇಟ್ಲಿ ಅಂದ್ರೆ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ ಅಂತ, ಇನ್ವಾಯ್ಸ್ ಅನ್ನ ಸಪರೇಟ್ ಆಗಿ ಅದಕ್ಕೆ ಚಾರ್ಜ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಪ್ರೈಸ್ ಆಫ್ ಮಿಷಿನರಿ, ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನಾವು ಅದನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಚಾರ್ಜಸ್, ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಚಾರ್ಜಸ್ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನ ಇನ್ಸ್ಟಾಲೇಷನ್ ಎರೆಕ್ಷನ್ ಚಾರ್ಜಸ್ ನ ಆಡ್ ಮಾಡ್ತಾ ಇದ್ದೀನಿ. ದೆನ್ ಪ್ಯಾಕಿಂಗ್ ಚಾರ್ಜಸ್ ಇಸ್ ಆಲ್ಸೋ ಚಾರ್ಜಸ್ ಸಪರೇಟ್ಲಿ. ಸೊ ಆಡ್ ಪ್ಯಾಕಿಂಗ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್. ಸೊ ಆಡ್ ಮಾಡಬೇಕು 6,000. ಅಂಡ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜ್, ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಇಸ್ ಆಲ್ಸೋ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. ಡಿಸೈನ್ ಅಂಡ್ ಡಿಸೈನ್ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ 82,500.
ಸೊ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ನಾಟ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ, ಇನ್ಕ್ಲೂಡ್ ಆಗಿಲ್ಲ. ಪ್ರೈಸ್ ಆಫ್ ಮಿಷನ್ ಅಲ್ಲಿ ಆಡ್ ಮಾಡಿ. ಅಂಡ್ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್, ಪ್ರೀ ಡೆಲಿವರಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ inspection 9,000. So that is also not included. So add 9,000. ಇನ್ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಆ್ಯಡ್ ಮಾಡೋದು ನೋಡಿ. ಇನ್ಯಾವುದು ಎಕ್ಸ್ಪೆನ್ಸಸ್ ಇಲ್ಲ. ಸೊ ಕಾಂಪೋನೆಂಟ್ಸ್ ಅಥವಾ ಆಕ್ಸೆಸರೀಸ್ನ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ದ ಮಿಷಿನ್ ಈಸ್ ಆಲ್ಸೋ ಸಪ್ಲೈಡ್ ಅಲಾಂಗ್ ವಿತ್ ಆಕ್ಸೆಸರೀಸ್. ನೋಡಿ, ಇದು ಆಕ್ಸೆಸರೀಸ್ನ ಸಪ್ಲೈ ಮಾಡ್ತಾ ಇರೋದು. ಆಡ್ ಆಕ್ಸೆಸರೀಸ್ ಸಪ್ಲೈ. ಆಕ್ಸೆಸರೀಸ್ ಸಪ್ಲೈಡ್ 15,000ಗೆ ಸಪ್ಲೈ ಮಾಡ್ತಾ ಇರೋದು. ಆಕ್ಸೆಸರೀಸ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ಡಿಸ್ಕೌಂಟ್ನ ನಾವು ಆ್ಯಡ್ ಮಾಡಬಾರ್ದು. ಸೊ ಡಿಸ್ಕೌಂಟ್ನ ಡಿಡಕ್ಟ್ ಮಾಡಬೇಕು. ಸೊ ಈಗ ಎಲ್ಲದನ್ನ ಟೋಟಲ್ ಮಾಡ್ಕೊಳ್ಳೋಣ. ಫಸ್ಟು 9 lakh ಪ್ಲಸ್ 69,000 ಪ್ಲಸ್ 6,000 ಪ್ಲಸ್ 82,500 ಪ್ಲಸ್ 9,000 ಪ್ಲಸ್ 15,000 ಇಷ್ಟು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಸಬ್ ಟೋಟಲ್ ಸಿಗುತ್ತೆ. ದಟ್ ಈಸ್ 10,81,500 ಸಬ್ ಟೋಟಲ್ ಸಿಗುತ್ತೆ. ಇದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಕ್ಯಾಶ್ ಡಿಸ್ಕೌಂಟ್. ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಡಿಸ್ಕೌಂಟ್ನ ಡಿಡಕ್ಟ್ ಮಾಡಬೇಕು. ನಮಗೆ ಅವರೇ ಕೊಟ್ಟಿದ್ದಾರೆ. ಕ್ಯಾಶ್ ಡಿಸ್ಕೌಂಟ್ ಅನ್ನು ಅಲೋ ಮಾಡ್ತಾ ಇದ್ದಾರೆ 37,500 ಸೊ ಲೆಸ್ ಕ್ಯಾಶ್ ಡಿಸ್ಕೌಂಟ್ 37,500 ಕ್ಯಾಶ್ ಡಿಸ್ಕೌಂಟ್ ಇದೆ. ಲೆಸ್ ಮಾಡಿದ್ರೆ ಸೊ ನಿಮಗೆ 10,81,500 ಅಲ್ಲಿ ಮೈನಸ್ 37,500 ಮೈನಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ 10,44,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ಇದು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಮೊದಲು ಫೈಂಡ್ ಔಟ್ ಮಾಡಬೇಕು. ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ ಮೇಲೆ ನಾವು GST ಅನ್ನ ಕೊಡಬೇಕು. ನೋಡಿ, GST ಕೊಡಬೇಕಾದ್ರೆ ಒಂದು ಆಕ್ಸೆಸರೀಸ್ಗೆ 28% ಇದೆ ಅಂಡ್ ಪ್ರಿನ್ಸಿಪಲ್ ಸಪ್ಲೈ 18% ಕೊಟ್ಟಿದ್ದಾರೆ. ಅಂದ್ರೆ ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಕ್ವಶನ್ ಅಲ್ಲಿ ಮಿಷಿನರಿ ಇಸ್ ಎ ಪ್ರಿನ್ಸಿಪಲ್ ಸಪ್ಲೈ. ಯಾವಾಗ ಎಸೆನ್ಷಿಯಲ್ ಅಂತ ಕೊಟ್ಟಿರ್ತಾರೆ ಅವಾಗ ಮೈನ್ ಐಟಮ್ ಬಂದು ಮೈನ್ ಎಲಿಮೆಂಟ್ ಬಂದ್ಬಿಟ್ಟು ಮಿಷಿನರಿ ಆಗಿರುತ್ತೆ. ಹಾಗಾಗಿ ಮಿಷಿನರಿಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಇರುತ್ತೆ? ಸೊ 18% ಆನ್ ಮಿಷಿನರಿ ಅಂತ ಹೇಳಿದೆ. ನೋಡಿ, GST ರೇಟ್ 18% ಅಂತ ಹೇಳಿದ್ದಾರೆ. ಹಾಗಾಗಿ ಸೊ 18% ಕೊಡಬೇಕಾಗುತ್ತೆ. ಸೊ ಯಾವ ಟ್ಯಾಕ್ಸ್ ಕೊಡಬೇಕಪ್ಪ ಅಂತ ಹೇಳಿದ್ರೆ ನಾವು ಈ ಒಂದು ಕ್ವಶನ್ ಅಲ್ಲಿ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ IGST ಪೇಯಬಲ್. ಏನಕ್ಕೆ ಈ ಕ್ವಶನ್ ಅಲ್ಲಿ IGST ಪೇಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಗೊತ್ತಾಗಬೇಕು. ಡೀಲರ್ ಡೆಲ್ಲಿ ಸೇಲ್ ಮಾಡ್ತಾ ಇರೋದು ಬೆಂಗಳೂರಿಗೆ. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಹಾಗಾಗಿ ನಾವು IGSTನೇ ಕೊಡಬೇಕು. ಸೊ ಯಾವುದ್ರ ಮೇಲೆ IGST ಅಂತ ಹೇಳಿದ್ರೆ ನಾವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿದೀವಿ. ಸೊ 10,44,000 ಮೇಲೆ 18%. 18% ಏನಕ್ಕೆ ಅಂದ್ರೆ ಪ್ರಿನ್ಸಿಪಲ್ ಸಪ್ಲೈ ಬಂದು ಮಿಷಿನರಿಗೆ 18% ಇದೆ. ಸೊ ಹಾಗಾಗಿ ಆ 10,44,000 ಮೇಲೆ ಸೊ 18% ಮಾಡಿದ್ರೆ ನಮಗೆ 1,87,000 ಬರುತ್ತೆ. 1,87,920 ನಮಗೆ GST ಬರುತ್ತೆ. ಇದು GST ಪೇಯಬಲ್. ನೀವು ಇಷ್ಟನ್ನು ಕೂಡ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವಾಗ ನಿಮಗೆ ಈ ತರ ಕ್ವಶನ್ಸ್ ಇರುತ್ತೆ ಅದು ಕಾಂಪೋಸಿಟ್ ಅಥವಾ ಮಿಕ್ಸ್ಡ್ ಸಪ್ಲೈ ಅಂತ ಕೊಟ್ಟಾಗ ಮೇನ್ ಐಟಮ್ ಯಾವುದು, ಪ್ರಿನ್ಸಿಪಲ್ ಸಪ್ಲೈ ಯಾವುದು, ಅದಕ್ಕೆ ಎಷ್ಟು ಟ್ಯಾಕ್ಸ್ ರೇಟ್ ಇದೆ ಅದೇ ಟ್ಯಾಕ್ಸ್ ರೇಟ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ 10 lakh ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಅದು ಪ್ರೈಸ್ ಆಫ್ ಮಿಷಿನರಿನಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದಾವೆ. ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಸೆಲ್ಲಿಂಗ್ ಪ್ರೈಸ್ ದಟ್ ಶುಡ್ ಬಿ ಇನ್ಕ್ಲೂಡೆಡ್ ಆಡ್ ಮಾಡಬೇಕು. ಸೊ ಆಡ್ ಮಾಡಿದಾಗ ಬರ್ತಕ್ಕಂಥದ್ದೇ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಬಟ್ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ಸೊ ಇದು
ಕ್ವಶನ್ ಈ ತರ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಒನ್ ಆಫ್ ದಿ ಈಸಿಯಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಾಂಪೋಸಿಟ್ ಅಥವಾ ಮಿಕ್ಸ್ಡ್ ಸಪ್ಲೈ ಮೇಲೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಿಕ್ಸ್ಡ್ ಸಪ್ಲೈ ಮೇಲೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.